ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಈ ಶಿವರಾತ್ರಿ ದಿನ ನಾನು ಒಂದು ಕಲ್ತಿರೋ ಅಂಥ ಇನ್ವೆಸ್ಟ್ಮೆಂಟ್ ಪ್ಲಾನ್ ಬಗ್ಗೆ ಹೇಳ್ತೀನಿ. ಎಷ್ಟೋ ಜನ SIP ಬಗ್ಗೆ ಕೇಳೇ ಇಲ್ಲ. ಎಲ್ಲರಿಗೂ FD ಗೊತ್ತು, RD ಗೊತ್ತು, ರಿಟೈರ್ಮೆಂಟ್ ಪ್ಲಾನ್ ಗೊತ್ತು, ಎಲ್ಲದನ್ನೂ ಪ್ಲಾನ್ ಮಾಡ್ತಾರೆ. ಆದರೆ ನಮ್ಮ ದೇಶದಲ್ಲಿ SIP ಬಗ್ಗೆ ತಿಳಿದಿರೋರು ಭಾಳ ಲಿಮಿಟೆಡ್ ಜನ. ಈ IT ಕಂಪ್ನಿಯವರಿಗೆ ಐಡಿಯಾ ಇರುತ್ತೆ, ಕೆಲವರು ವರ್ಕಿಂಗ್ ವುಮೆನ್ಸ್ ಹಾಗೂ ವರ್ಕಿಂಗ್ ಮೆನ್ಸ್ಗಳಿಗೆ ಐಡಿಯಾ ಇರುತ್ತೆ. ಆದರೆ ಹಲವಾರು ಜನ ಲೋವರ್ ಮಿಡ್ಲ್ ಕ್ಲಾಸ್, ಲೋವರ್ ಕ್ಲಾಸ್ ಇವರಿಗೆ SIP ಬಗ್ಗೆ ಐಡಿಯಾನೇ ಇಲ್ಲ. SIPಯ ಪವರ್ ಬಗ್ಗೆನೂ ಐಡಿಯಾ ಇಲ್ಲ. ನನಗೂ ಕೂಡ ಇದ್ರ ಬಗ್ಗೆ ಮುಂಚೆ ಗೊತ್ತಿರಲಿಲ್ಲ. ಆದರೆ ನಾನು ಇದನ್ನು ತಿಳ್ಕೊಂಡ ಮೇಲೆ ಇದನ್ನ ಎಷ್ಟು ಅರ್ಲಿ ಏಜಲ್ಲಿ ಮಾಡ್ತೀವೋ ಅಷ್ಟು ಇದರಿಂದ ಅಡ್ವಾಂಟೇಜ್ ಜಾಸ್ತಿ ಸಿಗುತ್ತೆ. RD FD ಎಲ್ಲ ನಮಗೆ ಏನೂ ಅಲ್ಲ, ಅದು ನಮಗೆ ಉಪಯೋಗನೇ ಆಗೋದಿಲ್ಲ. ಇವತ್ತಿನ ಇನ್ಫ್ಲೇಷನಲ್ಲಿ ನಾವು ನಮ್ಮ ಪೂರ್ವಜರು ಅದನ್ನೇ ಮಾಡ್ತಾ ಇದ್ರು ಅಂತ ನಾವು ಈಗಲೂ ಅದನ್ನೇ ಮಾಡ್ತೀವಿ. ಅದು ಇವತ್ತಿನ ಇನ್ಫ್ಲೇಷನ್ಗೆ ನಮ್ಮ ಸೇವಿಂಗ್ಸ್ ಪ್ಲಾನ್ ಮಾಡೋಕ್ಕೆ ಅಲ್ವೇ ಅಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ನಾನು ಯಾವುದೇ SEBI ರಿಜಿಸ್ಟರ್ಡ್ ಅಲ್ಲ. ನಾನು ತಿಳಿದಿರುವ ನಾಲೆಡ್ಜ್ನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ನಾನು ಹೇಳ್ತಾ ಇರೋ ವಿಷಯ ಸರಿನಾ ತಪ್ಪಾ ಅಂತ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ಹಾಗೂ ನಿಮ್ಮ ಸ್ವಂತ ರಿಸರ್ಚ್ ಮಾಡಿ ಆಮೇಲೆ ಇನ್ವೆಸ್ಟ್ ಮಾಡಿ. ಸೊ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಹಾಗೂ SIP ಅಂದ್ರೆ ಏನು, SIP ಮಾಡಿದ್ರೆ ನಮಗೆ ಏನ್ ಲಾಭ, ಅದರಿಂದ ಎಷ್ಟೆಲ್ಲ ಅಡ್ವಾಂಟೇಜ್ ಇದೆ ಅಂತ. ಸೊ ಇದನ್ನ ನಾನು ಹೇಳ್ತಾ ಇಲ್ಲ. SIP ಅಂತ ಕ್ಯಾಲ್ಕುಲೇಟರ್ ನಿಮ್ಮ ಪ್ಲೇಸ್ಟೋರ್ ಆ್ಯಪ್ ಅಲ್ಲಿ ಸಿಗುತ್ತೆ, ಅದನ್ನ ಡೌನ್ಲೋಡ್ ಮಾಡ್ಕೊಳ್ರಿ. SIP ಕ್ಯಾಲ್ಕುಲೇಟರ್ ಅಂತ ನಿಮಗೆ ಈ ತರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಈ ತರ ಇಂಟರ್ಫೇಸ್ ಓಪನ್ ಆಗುತ್ತೆ. ನೀವು ಚೀಟಿ ಹಾಕ್ತೀರಿ, ಸ್ಕೀಮ್ ಕಟ್ತೀರಿ, ಬಂಗಾರದ ಅಂಗಡಿಯಲ್ಲಿ ಚೀಟಿ ಹಾಕ್ತೀರಿ, RD ಕಟ್ತೀರಿ, FD ಕಟ್ತೀರಿ, ಪಿಗ್ಮಿ ಕಟ್ತೀರಿ, ಏನೆಲ್ಲ ಕಟ್ತೀರಿ. ಅದೆಲ್ಲದನ್ನು ಮಾಡೋ ಬದಲು ಈ SIP ಮಾಡಿದ್ರೆ ನಿಮ್ಮ ಕಾರ್ಪಸ್, ನೀವು ಹಾಕಿರೋ ಬಂಡವಾಳದ ಮೇಲೆ ಕಾರ್ಪಸ್ ಜಾಸ್ತಿ ಆಗಿ ಮಾರ್ಕೆಟ್ನ ಫ್ಲಕ್ಚುಯೇಷನ್ ಏನೇ ಇದ್ರು ಅದು ಮೇಲೋಗ್ಲಿ ಕೆಳಗೋಗ್ಲಿ ನಿಮಗೆ ಒಂದು ಸರ್ಟನ್ ಅಮೌಂಟ್ ಆಫ್ ರಿಟರ್ನ್ ಸಿಗುತ್ತೆ. ಅದು ಹೇಗೆ ಸಿಗುತ್ತೆ, ಎಷ್ಟು ವರ್ಷಕ್ಕೆ ಸಿಗುತ್ತೆ, ಬನ್ನಿ ನೋಡೋಣ. ಎಕ್ಸಾಂಪಲ್, ಈಗ ಒಬ್ರು ಮಿಡ್ಲ್ ಕ್ಲಾಸ್ನ ತಗೊಳ್ಳೋಣ. ಮಂತ್ಲಿ 5,000 ರೂಪಾಯಿ ಚೀಟಿ ಹಾಕ್ತಾರೆ. ಚೀಟಿ ಹಾಕಿ ಅಲ್ಲಿ ಇಲ್ಲಿ ಡಬಲ್ ಮಾಡ್ತೀವಿ. ಆ ಥರ ಚೀಟಿ ಅಲ್ಲ, ಬಂಗಾರದ ಅಂಗಡಿಯಲ್ಲಿ ಚೀಟಿ. ಆ ಥರ ಚೀಟಿ ಹಾಕೋದಕ್ಕಿಂತನೂ ಇದು ಸೇಫ್. ಸೊ ಒಂದು 5,000 ರೂಪಾಯಿ ಹಿಡಿಯೋಣ, ಬೇಡ 2,000 ರೂಪಾಯಿ ಹಿಡಿಯೋಣ. ಲೋವರ್ ಮಿಡ್ಲ್ ಕ್ಲಾಸ್ಗಿಂತ ಕಮ್ಮಿ ಲೋವರ್ ಕ್ಲಾಸ್ನವರಿಗೂ ಅನುಕೂಲ ಆಗಿ 2,000 ರೂಪಾಯಿ ಹಿಡಿಯೋಣ. ತಿಂಗಳ 2,000 ರೂಪಾಯಿ ಒಬ್ರು ನಾವು ಸೇವ್ ಮಾಡಿದ್ರೆ ನಮಗೆ ಎಷ್ಟು ಸಿಗ್ಬಹುದು? ನಿಫ್ಟಿಯ CAGR ಪ್ರಕಾರ 14% ರಿಟರ್ನ್ ಕೊಡ್ತಾ ಇದೆ. ನಾವು 14 ಬೇಡ 12 ಇಟ್ಕೊಳ್ಳೋಣ. ಎಕ್ಸ್ಪೆಕ್ಟೆಡ್ ರಿಟರ್ನ್ ನಮಗೆ 12 ಬರಲಿ. CAGR ಪ್ರಕಾರ ಒಂದು ವರ್ಷ ಜಾಸ್ತಿ ಹೋಗಿರುತ್ತೆ, ಒಂದು ವರ್ಷ ಕಮ್ಮಿ ಹೋಗಿರುತ್ತೆ. ಆವ್ರೇಜ್ ಆಗಿ ನಾವು 12% ಹಿಡಿಯೋಣ. ಸೊ ಪೀರಿಯಡ್ ಎಕ್ಸಾಂಪಲ್, ನಾವು ದುಡಿಯೋಕೆ ಸ್ಟಾರ್ಟ್ ಮಾಡೋದು 25 ವರ್ಷದಿಂದ. ಸೊ ನಾವು ನಮ್ಮ ಎಲ್ಲ ಹಳೆ ಲೋನ್ ಎಲ್ಲ ಕ್ಲಿಯರ್ ಮಾಡಿ ಒಂದು ಪ್ಲಾನಿಂಗ್ ಮಾಡ್ಕೊಳಕ್ಕೆ ನಾವು 60 ವರ್ಷಕ್ಕೆ ರಿಟೈರ್ಡ್ ಆಗ್ತೀವಿ. ಸೊ ಹಾಗಾಗಿ ನಾವು ಒಂದು 30 ವರ್ಷಕ್ಕೆ ಅಂತ ಇಟ್ಕೊಳ್ಳೋಣ. ಯಾಕೆ ಅಂದ್ರೆ ನಾವು ಏನೇ ಮಾಡಿದ್ರು ಪ್ಲಾನು 30 ವರ್ಷಕ್ಕೆ ಮಾಡ್ತೀವಿ. ಒಂದು ಹೌಸಿಂಗ್ ಲೋನ್ ತಗೊಂಡ್ರೆ ಮ್ಯಾಕ್ಸಿಮಮ್ 30 ಇಯರ್ಸ್ ಪೀರಿಯಡ್ ತನಕ ತಗೊಂತೀವಿ. ಹಾಗಾಗಿ 30 ವರ್ಷಕ್ಕೆ ಪ್ಲಾನ್ ಮಾಡೋಣ. ಸೊ ಈಗ ನಾನು ಇಲ್ಲಿ ಕ್ಯಾಲ್ಕುಲೇಟ್ ಓದ್ತೀನಿ. ಸೊ ಇಲ್ಲಿ ನೋಡ್ರಿ, ಟೋಟಲ್ ಇನ್ವೆಸ್ಟ್ಮೆಂಟ್ ನಾವು ಮಾಡಿರೋದು 30 ವರ್ಷಕ್ಕೆ ಪ್ರತಿ ತಿಂಗಳು 2,000 ಮಾಡಿದ್ರೆ 7,20,000 ರೂಪಾಯಿ ಆಗುತ್ತೆ. ಪ್ರತಿ ತಿಂಗಳು ತಪ್ಪದೆ ನಾವು 2,000 ಮಾಡ್ತಾ ಇದ್ರೆ 7,20,000 ರೂಪಾಯಿ ಆಗುತ್ತೆ. ಸೊ ನಮಗೆ ಎಸ್ಟಿಮೇಟೆಡ್ ರಿಟರ್ನ್ 12% ಬಂದ್ರೆ, ಅದಕ್ಕಿಂತ ಕಮ್ಮಿ ನಾವು ಎಕ್ಸ್ಪೆಕ್ಟ್ ಮಾಡೋದು ಬೇಡ. ಈಗ 14 to 18 ಇದೆ. ಸೊ ನಾವು ಅದನ್ನ ಕಮ್ಮಿ ಆಲ್ರೆಡಿ ಎಕ್ಸ್ಪೆಕ್ಟ್ ಮಾಡಿದೀವಿ. ಸೊ ನಾವು ಪ್ರತಿ ತಿಂಗಳು 2,000 ಕಟ್ಟಿದ್ರೆ 30 ವರ್ಷಕ್ಕೆ 7,20,000 ರೂಪಾಯಿ ಆಗುತ್ತೆ. ಸೊ ನಮಗೆ ಬರೋ ಅಮೌಂಟ್ನ ಇಲ್ಲೊಂದ್ಸರಿ ಕ್ಲೀನಾಗಿ ನೋಡ್ರಿ. ಈ ಪಾರ್ಟ್ನ ನೀವು ಕ್ಲೀನಾಗಿ ನೋಡ್ರಿ, ಎಷ್ಟು ಬರ್ತಾ ಇದೆ? 63,39,828. ನೀವು FD ಇಟ್ಟರು ಇಷ್ಟು ಬರಲ್ಲ. ಇದು ಹೇಗೆ ಬರುತ್ತೆ? ಸೊ ನೀವು ಹಾಕ್ತಾ ಇರೋ ಪ್ರತಿ 2,000ನ SIP ಮುಖಾಂತರ ಅವರು ಶೇರ್ ಮಾರುಕಟ್ಟೆಯಲ್ಲಿ ಅನಲಿಸ್ಟ್ಗಳು ಕ್ಲೀನಾಗಿ ಪ್ಲಾನ್ ಮಾಡಿ ಅವರು ಡಿವೈಡ್ ಮಾಡಿ ಆ ಪ್ಲಾನ್ಗಳಿಗೆ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ. ಸೊ ನಿಫ್ಟಿ ಬೆಳೆದಂಗೆ, ನಮ್ಮ ದೇಶ ಆರ್ಥಿಕ ಪರಿಸ್ಥಿತಿ ಬೆಳೆದಂಗೆ, ಸೊ ಈ ನೀವು ಹಾಕಿರೋ ಬಂಡವಾಳಕ್ಕೆ ರಿಟರ್ನ್ ಕ್ಯಾಲ್ಕುಲೇಟ್ ಆಗ್ತಾ ಇರುತ್ತೆ. ಅದು ಪ್ಲಸ್ ಕಾರ್ಪಸ್ಸು ಆಗ್ತಾ ಇರುತ್ತೆ. ಸೊ ನೀವು 30 ವರ್ಷಕ್ಕೆ 7,20,000 ಕಟ್ಟಿದ್ರೆ ನೀವು ಅರೌಂಡ್ 6,39,828 ಎಕ್ಸ್ಪೆಕ್ಟ್ ಮಾಡ್ಬೋದು. ಕೆಲವರು ಯೂಲಿಪ್ ಪಾಲಿಸಿ, ಆ ಪಾಲಿಸಿ ಅಂತ ತಗೊಂತೀರಿ. ನೋಡ್ರಿ, ನಮಗೆ ನಮ್ಮ ದೇಶದಲ್ಲಿ ಇನ್ಶೂರೆನ್ಸ್ ಮಾಡಿಸೋಂಥ ನಾಲೆಡ್ಜು ನಮಗಿಲ್ಲ ಜನಗಳಿಗೆ.
ಯಾರೋ ಒಬ್ಬ ಏಜೆಂಟ್ ಬರ್ತಾನೆ, ಈ ಇನ್ಶೂರೆನ್ಸ್ ಮಾಡಿಸ್ರಿ ಅಂತೀವಿ, ನಾವು ಕಣ್ಣು ಮುಚ್ಕೊಂಡು ಆ ಇನ್ಶೂರೆನ್ಸ್ ಮಾಡಿಸ್ತೀವಿ. ಅವ್ರು ನಮಗೆ ಚಂದ ಮಾಮ ಕತೆ ಹೇಳ್ದಂಗೆ ಇಷ್ಟ ಹಾಕ್ರಿ, 10 ವರ್ಷಕ್ಕೆ ಇಷ್ಟು ಬರುತ್ತೆ, ನೀವು ಸತ್ರ ಎಷ್ಟು ಬರುತ್ತೆ ನೋಡ್ರಿ. ನಮಗೆ ಗೊತ್ತಿರೋ ಪ್ರಕಾರ ಒಬ್ಬ ಮನುಷ್ಯನಿಗೆ 2 ಇನ್ಶೂರೆನ್ಸ್ ಇಂಪಾರ್ಟೆಂಟ್. ಇದನ್ನ ಬಿಟ್ಟು ಬೇರೆ ಇನ್ಶೂರೆನ್ಸ್ ಮಾಡಿಸಿದ್ರೆ ಅದರಿಂದ ನಾವು ಉದ್ಧಾರ ಆಗಲ್ಲ, ಇನ್ಶೂರೆನ್ಸ್ ಕಂಪ್ನಿ, ಇನ್ಶೂರೆನ್ಸ್ ಏಜೆಂಟ್ ಉದ್ಧಾರ ಆಗ್ತಾರೆ. ಆ 2 ಇನ್ಶೂರೆನ್ಸ್ ಯಾವುದು ಅಂದ್ರೆ, ಮೊದಲನೇದು ಎಲ್ಲದಕ್ಕಿಂತ ಇಂಪಾರ್ಟೆಂಟು ಹೆಲ್ತ್ ಇನ್ಶೂರೆನ್ಸ್. ಎಲ್ಲರಿಗೂ ಮಸ್ಟ್ ಅಂಡ್ ಶುಡ್ ಹೆಲ್ತ್ ಇನ್ಶೂರೆನ್ಸ್ ಇರಲೇಬೇಕು. ಗೌರ್ಮೆಂಟಿನ ಇನ್ಶೂರೆನ್ಸ್ ಬಿಟ್ಬಿಡ್ರಿ, ಒಂದು ಸಪ್ರೇಟ್ ಆಗಿ ನೀವು ಒಂದು 5 ಲಕ್ಷ ರೂಪಾಯಿದು ಇನ್ಶೂರೆನ್ಸ್ ಮಾಡಿಸ್ಕೊಳ್ರಿ. ಇದು ನಿಮ್ಮ ಫ್ಯಾಮಿಲಿನ ಸೆಕ್ಯೂರ್ ಮಾಡುತ್ತೆ. ಅದಾದ್ಮೇಲೆ 2ನೇ ಇನ್ಶೂರೆನ್ಸು, ಯಾರು ಮನೆಯಲ್ಲಿ ವರ್ಕಿಂಗ್ ಇರ್ತಿರೋ ಅವರು ಒಂದು ಟರ್ಮ್ ಪಾಲಿಸಿನ ತಗೊಳ್ಳಿ. ನಿಮ್ಮ ಇನ್ಕಮ್ ಮೇಲೆ ಒಂದು ಟರ್ಮ್ ಪಾಲಿಸಿ, ಅಂದ್ರೆ ನಿಮಗೇನಾದ್ರು ತೊಂದರೆ ಆದರೆ, ನಾನು ಇನ್ಶೂರೆನ್ಸ್ ಏಜೆಂಟ್ ತರ ಮಾತಾಡಲ್ಲ, ಯಾಕೆ ಅಂದ್ರೆ ಅವರು ಆ ತರ ಹೇಳಿದ್ರೆ ಜನಕ್ಕೆ ನೋವು ಆಗುತ್ತೆ. ನೋವು ಆಗ್ಬೇಕು, ನಮಗೆ ನೋವು ಆಗುತ್ತೆ ಅಂತಾನೆ ನಾವು ನಮ್ಮ ಫ್ಯಾಮಿಲಿಗೆ ನೋವು ಆಗಬಾರ್ದು ಅಂತಾನೆ ಟರ್ಮ್ ಇನ್ಶೂರೆನ್ಸ್ ಮಾಡಿಸೋದು. ನಾವೇನಾದರೂ ಸತ್ತರೆ, ನಮಗೇನಾದ್ರು ತೊಂದರೆ ಆದರೆ, ನಾವು ಪಾರ್ಶಿಯಲಿ ಡಿಸೆಬಿಲಿಟಿ ಆದರೆ, ನಮ್ಮನ್ನ ನಂಬಿಕೊಂಡು ಬದುಕ್ತಾ ಇರೋ ನಮ್ಮ ಹೆಂಡತಿ ಮಕ್ಕಳಿಗೆ ತೊಂದರೆ ಆಗಬಾರ್ದು ಅಂತ ಒಂದು ಟರ್ಮ್ ಪಾಲಿಸಿ ಇರಬೇಕು. ಅದು ಮ್ಯಾಕ್ಸಿಮಮ್ ನಿಮ್ಮ ಇನ್ಕಮಿಗೆ ಎಷ್ಟು ಬೇಕೋ ಅಷ್ಟು ನೀವು ಮಾಡಿಸ್ಕೊಳ್ಳಿ. ಒಂದು ಹೆಲ್ತ್, ಒಂದು ಟರ್ಮ್. ನಿಮಗೆ ಏನೇ ಆರೋಗ್ಯ ಸಮಸ್ಯೆ ಆದ್ರೂ ನಿಮ್ಮ ಫ್ಯಾಮಿಲಿಗೆ ಕಾಯಕ್ಕೆ ಹೆಲ್ತ್ ಇನ್ಶೂರೆನ್ಸ್ ಇರುತ್ತೆ, ನಿಮಗೆ ಏನೇ ತೊಂದರೆ ಆದ್ರೂ ನಿಮ್ಮ ಫ್ಯಾಮಿಲಿಗೆ ಕಾಯಕ್ಕೆ ಟರ್ಮ್. ಇವು 2 ಇನ್ಶೂರೆನ್ಸ್ ಬಿಟ್ಟು ಬೇರೆ ಇನ್ಶೂರೆನ್ಸ್ ಮಾಡಿಸಿದ್ರೆ ವೇಸ್ಟ್. ಕಂಪ್ನಿ ಉದ್ಧಾರ ಆಗುತ್ತೆ, ಏಜೆಂಟ್ ಉದ್ಧಾರ ಆಗ್ತಾರೆ, ನಾವು ಉದ್ಧಾರ. ಸೊ ಅದ್ರ ಬದಲು ಅದೇ ಅಮೌಂಟ್ನ ನೀವು SIP ಮಾಡ್ತಾ ಹೋದ್ರೆ, ನಾನು ಮಿನಿಮಮ್ ಟು ಮಿನಿಮಮ್ ಹೇಳಿದ್ದೀನಿ, ಬಡವರು ಸಹ 2,000 ರೂಪಾಯಿ ತಿಂಗಳ ಕಟ್ಟಬಹುದು. 2,000 ರೂಪಾಯಿ ನೀವು ಕಟ್ಟಿದ್ರೆ 63,39,000 ಬರುತ್ತೆ ನೀವು ರಿಟೈರ್ಡ್ ಆದಾಗ. ಸೊ ಅವಾಗ ಒಂದೇ ಸರಿ ಈ ಅಮೌಂಟ್ನ ಬಿಡಿಸ್ಕೊಂಡು ನೀವು ಏನ್ ಬೇಕಾದ್ರೂ ಮಾಡ್ಬೋದು. ಇಲ್ಲ ನಾನು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಲ್ಲ ಅಂದ್ರೆ ಈ SIPನ SWP ಅಂತ ಸ್ವಿಚ್ ಮಾಡಿದ್ರೆ ಈ ಅಮೌಂಟಿನ ಮೇಲೆ ನಿಮಗೆ ರಿಟರ್ನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. SWP ಬಗ್ಗೆ ಯಾರಿಗೆ ಗೊತ್ತು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ಅದ್ರ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ SWP ಅಂದ್ರೆ ಏನು. ಈಗ ಸದ್ಯ SIP ತಿಳ್ಕೊಳ್ಳೋಣ. ಸೊ 2,000 ರೂಪಾಯಿನ ನೀವು 30 ವರ್ಷ ಕಟ್ಟಿದ್ರೆ ಎಷ್ಟು ಬರುತ್ತೆ? ಇಲ್ಲಪ್ಪ ನನಗೆ ಅಷ್ಟು ವರ್ಷ ಕಟ್ಟಕ್ಕಾಗಲ್ಲ, 20 ವರ್ಷ ಕಟ್ಟುತ್ತೀನಿ. ಆದ್ರೆ ಪ್ರತಿ ತಿಂಗಳು ಕಂಪಲ್ಸರಿ ಕಟ್ಟಿದ್ರೆ ಮಾತ್ರ ಬರೋದು. ನೀವು ತಪ್ಪಿಸಿದ್ರೆ ಅದ್ರ ಕ್ಯಾಲ್ಕುಲೇಷನ್, ನೀವೆಷ್ಟು ಕಮ್ಮಿ ವರ್ಷಕ್ಕೆ ಮಾಡ್ತೀರೋ ಅಷ್ಟು ನಿಮಗೆ ಇಲ್ಲಿ ಕಾರ್ಪಸ್ ಕಮ್ಮಿ ಆಗುತ್ತೆ. ನೋಡ್ರಿ, ಆಗ್ಲೇ 10 ವರ್ಷ ಜಾಸ್ತಿ ಆಗಿದ್ದಕ್ಕೆ, ಕೇವಲ 2 ಲಕ್ಷ ರೂಪಾಯಿ ನಿಮ್ದು ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗಿದ್ದಕ್ಕೆ 10 ವರ್ಷ ಪೀರಿಯಡ್ಗೆ ನಿಮಗೆ 50 ಲಕ್ಷ ಇದು ಜಾಸ್ತಿ ಇತ್ತು. ನೀವು ಲಾಂಗ್ ಟರ್ಮ್ ಬಿಟ್ಟಷ್ಟು ಇದಕ್ಕೆ ಲಾಭ ಜಾಸ್ತಿ ಆಗುತ್ತೆ, ಯಾಕಂದ್ರೆ ಅದು ಕಾರ್ಪಸ್ ಬೆಳೀತಾ ಇರುತ್ತೆ. ಸೊ ಇಲ್ಲಿ 10 ವರ್ಷ ಕಮ್ಮಿ ಮಾಡಿದ್ದಕ್ಕೆ ನಿಮ್ಮ ಇನ್ವೆಸ್ಟ್ಮೆಂಟ್ 480 ಆಯ್ತು, ನೀವು ತಗೊಳ್ಳೋ ರಿಟರ್ನ್ ಕೇವಲ 15 ಲಕ್ಷ ರೂಪಾಯಿ ಆಗುತ್ತೆ. ಅದನ್ನೇ ನಾವು 10 ವರ್ಷಕ್ಕೆ ಮಾಡಿದ್ರೆ ಎಷ್ಟಾಗುತ್ತೆ ನೋಡಿ. 10 ವರ್ಷಕ್ಕೆ ಮಾಡಿದ್ರೆ ನೀವು ಕಟ್ಟೋದು 2,40,000 ರೂಪಾಯಿ, ಅದು ನಿಮಗೆ ಕೊಡೋ ಅಂತ ರಿಟರ್ನ್ 2,24,000 ರೂಪಾಯಿ, ಕೇವಲ 24,000 ರೂಪಾಯಿ ಜಾಸ್ತಿ ಆಗುತ್ತೆ. ಯಾವುದೇ ಇನ್ವೆಸ್ಟ್ಮೆಂಟ್ ಆಗಲಿ ನೀವು ಲಾಂಗ್ ಟರ್ಮ್ ಹೋದ್ರೆ ಅದಕ್ಕೆ ರಿಟರ್ನ್ ಜಾಸ್ತಿ, ಶಾರ್ಟ್ ಟರ್ಮ್ ಅಲ್ಲಿ ಏನೂ ಸಿಗಲ್ಲ. ಅದಕ್ಕೆ ಹಿಂದ್ಗಡೆ ಅವ್ರು ಹೇಳ್ತಾ ಇದ್ರು, ಯಾವತ್ತು ಶಾರ್ಟ್ ಕಟ್ ನ ಹುಡುಕ್ಬೇಡ್ರಿ, ಲಾಂಗ್ ಟರ್ಮ್ ಯೋಚನೆ ಮಾಡ್ರಿ. ಬಂಗಾರ ಬೆಳ್ಳಿ ಆದ್ರೂ ಅಷ್ಟೇ, ಲಾಂಗ್ ಟರ್ಮ್ ಅಲ್ಲಿ ನಿಮಗೆ 18% CAGR ಕೊಟ್ಟಿದೆ. ಆದ್ರೆ ಶಾರ್ಟ್ ಟರ್ಮ್ ಅಲ್ಲಿ ನೀವು ಅದನ್ನ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ಶಾರ್ಟ್ ಟರ್ಮ್ ಅಲ್ಲಿ ನಿಮಗೆ ಏನೂ ಸಾಧಿಸಕ್ಕಾಗಲ್ಲ. ಒಂದು ಲೈಫ್ ಅಚೀವ್ ಮಾಡಬೇಕು, ಒಂದು ಫ್ಯಾಮಿಲಿ ಕಟ್ಟಬೇಕು ಅಂದ್ರೆ ನಿಮಗೆ 10 ವರ್ಷ ಬೇಕು. ಅದೇ ರೀತಿ ಇಲ್ಲಿ ನೀವು 10 ವರ್ಷ ಕಟ್ಟಿರೋ ಅಂತ ಬುನಾದಿ ಇದು ಬೆಳೆಯುತ್ತೆ, ಇದು ಬೆಳೀತಾ ಹೋಗುತ್ತೆ ಇನ್ನು 20 ವರ್ಷಕ್ಕೆ. ಹಾಗಾಗಿ ಸ್ಟ್ಯಾಂಡರ್ಡ್ 30 ವರ್ಷ ಪ್ಲಾನ್ ಮಾಡಿ, 30 ವರ್ಷ ಪ್ಲಾನ್ ಮಾಡಿದ್ರೆ ಒಳ್ಳೆ ರಿಟರ್ನ್ ಬರುತ್ತೆ. ಇದು ಕೇವಲ 2,000 ರೂಪಾಯಿಗೆ ಇಷ್ಟು ಬರುತ್ತೆ. ಕೆಲವರು 5,000 ರೂಪಾಯಿ ಚೀಟಿ ಕಟ್ತಾರೆ ಅಲ್ಲಿ ಇಲ್ಲಿ. ಸೊ ಆ ಚೀಟಿ ಕಟ್ಟ ಬದಲು ಇದನ್ನೇ RD ಅದನ್ನ ಕಟ್ಟ ಬದಲು ಇದನ್ನ ಮಾಡಿದ್ರೆ ಎಷ್ಟು ಬರ್ಬೋದು? 5,000 ರೂಪಾಯಿ ಪ್ರತಿ ತಿಂಗಳು ನೀವು ಇದೇ SIPಗೆ ಹಾಕಂತ ಹೋದ್ರೆ ನೀವು ಕಟ್ಟ ಮೊತ್ತ 30 ವರ್ಷಕ್ಕೆ 18 ಲಕ್ಷ ರೂಪಾಯಿ. ಆದ್ರೆ ನಿಮಗೆ ಬರೋ ಅಂತ ಮೊತ್ತ 1,58,49,569. ಯಾ ಇನ್ಶೂರೆನ್ಸ್ ಕಂಪ್ನಿನೂ ನಿಮಗೆ ಇದನ್ನ ಹೇಳಲ್ಲ. ಯಾಕೆ ಅಂದ್ರೆ ಇದರಲ್ಲಿ ಅವರಿಗೆ ಜಾಸ್ತಿ ಕಮಿಷನ್ ಸಿಗೋದಿಲ್ಲ SIP ಅಲ್ಲಿ. ಸೊ ನಿಮಗೆ ಯೂಲಿಪ್ ಪಾಲಿಸಿ, ಈಕ್ವಿಟಿ ಡಿಪೆಂಡೆಂಟ್ ಪಾಲಿಸಿ, ಆ ಪಾಲಿಸಿ ಈ ಪಾಲಿಸಿ, ನಿಮಗೆ ಲೈಫ್ ಸೆಕ್ಯೂರ್ ಕೊಡ್ತೀವಿ, ನಿಮ್ಮ ಮಕ್ಕಳಿಗೆ ಅದನ್ನ ಮಾಡ್ತೀವಿ, ನೀವು ಇದಾದ್ಮೇಲೆ ಅದಾಗುತ್ತೆ ಇದಾಗುತ್ತೆ, ಅವೆಲ್ಲ ಬುಲ್ಶಿಟ್. ಅವ್ರಿಗೆ ಕಮಿಷನ್ ಬರೋಕ್ಕೆ ಅಂತಾನೆ ಆ ಪ್ಲಾನ್ ಇರುತ್ತೆ. ಈ ಪ್ಲಾನ್ ಎಲ್ಲಿ ಸಿಗುತ್ತೆ? ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ನ ಕೇಳಿ, ಬ್ಯಾಂಕ್ಗಳಲ್ಲಿ ಸಿಗುತ್ತೆ, ನಿಮ್ಮ ಮೊಬೈಲಲ್ಲೇ ಸಿಗುತ್ತೆ. ಯಾರಿಗೆ ಇದ್ರ ಬಗ್ಗೆ ನಾಲೆಡ್ಜ್ ಇಲ್ವೋ ಫೈನಾನ್ಷಿಯಲ್ ಅಡ್ವೈಸರ್ನ ಕನ್ಸಲ್ಟ್ ಮಾಡಿ.
ನಾನು ಹೇಳಿದ್ನಲ್ಲ ಲಾಸ್ಟ್ ಟೈಮ್ ಕೊಟ್ಟಿದ್ನಲ್ಲ ಆ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿ. ಇಲ್ಲ ಅಭಿಷೇಕ್ ಅವರು ನಮ್ಮ ಸ್ನೇಹಿತರು ಅವ್ರು ಮಾಡಿಸ್ತಾ ಇದಾರೆ ಅಂತ ನಿಮಗೆ ಮೊನ್ನೆ ಹೇಳಿದೆ. ನಾನು ಅವ್ರ ಹತ್ರ ಹಿಂಗೆ ಮಾತಾಡ್ಬೇಕಾದ್ರೆ ಹೇಳಿದ್ರು ಅವರು ಮಾಡಿಸ್ತಾ ಇದಾರೆ ಅಂತ. ನನಗೆ ಅವರು ಟ್ರಸ್ಟಬಲ್ಲೇ. ನಾನು ಅವರು ಕಳೆದ 20 ವರ್ಷದಿಂದ ನಾವು ಜೊತೆಗೆ ಇದ್ದೀವಿ. ಒಳ್ಳೆ ಮನುಷ್ಯ. ಸೊ ನೀವು ಅವ್ರನ್ನ ಕನ್ಸಲ್ಟ್ ಮಾಡಿ ನಿಮಗೆ ಸೂಟಬಲ್ ಆದ SIP ಯಾವುದು ಅಂತ ನೀವು ತಿಳ್ಕೊಳ್ಳಿ. ಇಲ್ಲ ದಿವಾಕರ್ ಅವ್ರ ನಂಬರ್ ಹಾಕಿದ್ದೆ ಇನ್ನೊಂದ್ಸರಿ, ಸೊ ಅವ್ರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲ ಇನ್ನೊಬ್ರು ನವೀನ್ ಅಂತ ಇದ್ದಾರೆ, ಅವ್ರದ್ದು ನಂಬರ್ ಹಾಕ್ತೀನಿ. ನಾನು ಮೋಸ್ಟ್ಲಿ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಅವ್ರ 3 ನಂಬರ್ ಹಾಕ್ತೀನಿ. ನೀವು ಯಾರನ್ನಾರು ಕಾಂಟ್ಯಾಕ್ಟ್ ಮಾಡಿ ಇದು ಮಾಡ್ಕೊಳ್ಳಿ. ಇದರಲ್ಲಿ ನಂದು ಏನೂ ಇಲ್ಲ. ನನಗೆ ಈ ಮೆಸೇಜ್ನ ನಿಮಗೆ ತಿಳಿಸ್ಬೇಕು ಅಂತ ಇತ್ತು. SIP ಬಗ್ಗೆ ಎಷ್ಟು ಜನಕ್ಕೆ ಗೊತ್ತು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಸೊ ಮಿನಿಮಮ್ ಅಮೌಂಟ್ ಮಾಡಿದ್ರೆ ಎಷ್ಟಾಗುತ್ತೆ? ಕೆಲವರು 10 ಸಾವಿರ ಮಾಡ್ತಾರೆ. 10 ಸಾವಿರ ಮಾಡಿದ್ರೆ ಎಷ್ಟಾಗ್ಬೋದು ನೋಡೋಣ. 10 ಸಾವಿರ ಪ್ರತಿ ತಿಂಗಳು ನಾವು ನಮ್ಮ ಮಕ್ಕಳ ಹೆಸರಲ್ಲೇ ಮಾಡ್ಬೋದು. ಮಕ್ಕಳ ಹೆಸರಲ್ಲೇ ಮಾಡಿದ್ವಿ ಅನ್ಕೊಳ್ಳಿ, 36 ಲಕ್ಷ ಕಟ್ತೀವಿ. 36 ವರ್ಷ 30 ವರ್ಷಕ್ಕೆ 36 ಲಕ್ಷ ಕಟ್ತೀವಿ. ಸೊ ಕಾರ್ಪಸ್ ಎಷ್ಟಾಗ್ತಾ ಇದೆ ನೋಡ್ರಿ, 31 ಕೋಟಿ 69,09,138. ನಿಮ್ಮ ಮಕ್ಕಳಿಗೆ ಆಸ್ತಿ ಮಾಡೋದೇ ಬೇಡ್ರಿ. ಇಷ್ಟು ಆಸ್ತಿನ ನೀವು ಬಿಟ್ಕೊಟ್ಟಾಗ ನೀವು ಪ್ರತಿ ತಿಂಗಳು 10 ಸಾವಿರ ನಿಮ್ಮ ಮಕ್ಕಳ ಹೆಸರಲ್ಲಿ ಮಾಡಿ 30 ವರ್ಷ ಆದ್ಮೇಲೆ ಅವ್ರು ದುಡಿಯಂಗಾಗಿರ್ತಾರೆ. ಅವ್ರು ಅದನ್ನ ಕಂಟಿನ್ಯೂ ಮಾಡ್ಕೊಂತ ಹೋದ್ರು ಅನ್ಕೊಳ್ರಿ ಅವ್ರ ರಿಟೈರ್ಮೆಂಟ್ ಟೈಮ್ ತನಕ. ಯಾಕಂದ್ರೆ ಅವ್ರು ದುಡಿತಾ ಇರ್ತಾರೆ, ಅವ್ರಿಗೆ ಆ ಶಕ್ತಿ ಇರುತ್ತೆ. ನಿಮ್ಮ ಮಕ್ಕಳಿಗೆ ನೀವು ಇಷ್ಟು ಬಿಟ್ಕೊಟ್ಟು ಹೋಗ್ತೀರಿ ಕಟ್ಟಿ 36 ಲಕ್ಷ ಪ್ರತಿ ತಿಂಗಳು 10 ಸಾವಿರ ಅಂತ. ಸೊ ನಿಮ್ಮ ಮಕ್ಕಳು 30 ಆದ್ಮೇಲೆ ಅವ್ರು ದುಡಿತಾ ಇರ್ತಾರೆ. ಅವರು ಅಕಸ್ಮಾತ್ ಇನ್ನು 30 ವರ್ಷ ರಿಟೈರ್ಮೆಂಟ್ ತನಕ ಕಟ್ಕೊಂತ ಹೋದ್ರೆ 129 ಕೋಟಿ 70,90,479 ಆಗುತ್ತೆ. ಆದ್ರೆ ಈ ಸೈಕಲ್ ಎಲ್ಲೂ ಬ್ರೇಕ್ ಆಗಬಾರ್ದು. ಪ್ರತಿ ತಿಂಗಳು ಮಿಸ್ ಇಲ್ದಲೆ ಕಟ್ತಾ ಇದ್ರೆ ಒಂದು ತಿಂಗಳ ಏನಾದ್ರು 2 ತಿಂಗಳ ಮಿಸ್ ಆಯ್ತು ಅಂದ್ರೆ ನಾವು ಎಕ್ಸ್ಟ್ರಾ ಕಟ್ಕೊಂಡು ಹೋದ್ರೆ ಬರುತ್ತೆ. ಆದ್ರೆ ಈ ಕಾರ್ಪಸ್ ಅಲ್ಲಿ ವೇರಿಯೇಷನ್ ಆಗುತ್ತೆ. ಆದ್ರಿಂದ ಪರ್ಟಿಕ್ಯುಲರ್ಲಿ ಇದು SIP ಮಾಡಿದಾಗ ನಿಮ್ಮ ಬ್ಯಾಂಕ್ ಇಂದ ಆಟೋ ಡಿಡಕ್ಷನ್ ಫೆಸಿಲಿಟಿ ಇರುತ್ತೆ. ಪ್ರತಿ ತಿಂಗಳು ನಿಮ್ ಸ್ಯಾಲರಿ ಡೇಟು ಇಲ್ಲ ನೀವು ಯಾವಾಗ ಅದ್ರೊಳಗೆ ದುಡ್ಡು ಹಾಕ್ತೀರಿ ಅಂತ ನಿಮಗೆ ಗ್ಯಾರಂಟಿ ಇರುತ್ತೋ ಆ ಡೇಟ್ ಅಲ್ಲಿ ಆಟೋ ಡಿಡಕ್ಷನ್ ಫೆಸಿಲಿಟಿ ಕೊಟ್ರೆ ಆಟೋಮೆಟಿಕ್ ನಿಮ್ಮ ಅಕೌಂಟಿಗೆ ದುಡ್ಡು ಬಂದಿದ ತಕ್ಷಣ ಅದು ಜಮಾ ಆಗುತ್ತೆ. ಅಕಸ್ಮಾತ್ ಅದ್ರಲ್ಲಿ ದುಡ್ಡಿಲ್ಲ ಅಂದ್ರೆ ನಿಮಗೆ ಮತ್ತೆ ಪೆನಾಲ್ಟಿ ಬೀಳುತ್ತೆ. ಪೆನಾಲ್ಟಿ ಬಿದ್ರೆ ಈ ಕಾರ್ಪಸ್ ಅಲ್ಲಿ ನಿಮಗೆ ವೇರಿಯೇಷನ್ ಆಗುತ್ತೆ. 2,000 ಬಡವರು ಕಟ್ಟಬೇಕು ಅಂತ ಅಂದ್ರಲ್ಲ, ಸೊ ಅವಾಗೆ ಅವರು ಬಡವರು ಅಂದ್ಮೇಲೆ ಅವ್ರ ಹತ್ರ ಒಂದ್ಸಲ 1,000 ಇರ್ತದೆ, ಒಂದ್ಸಲ 2,000 ಇದ್ರೂ ಇರ್ತದೆ. ಅವ್ರು ಯಾವ ತರ ಮಾಡ್ಬೋದು? ನಾನು ಅದಕ್ಕೆ ಹೇಳಿದ್ದು, ಅವ್ರು ಫಸ್ಟ್ ಪ್ಲಾನ್ ಮಾಡ್ಕೋಬೇಕು ಎಷ್ಟು ಕಟ್ಟತೀನಿ ಅಂತ. 2,000 ಕಟ್ಟಿದ್ರೆ 2,000 ಒನ್ ಟೈಮ್ ಅಗ್ರಿಮೆಂಟ್ ತರನ ಇದು. 2,000 ಕಟ್ಟಿದೆ ಅಂದ್ರೆ 2,000ನೇ ಕಟ್ಟಬೇಕು ಅಂತ. ಅದೇ ತರ ಪ್ಲಾನ್ ಆಗಿರುತ್ತೆ. ಸೊ ನಿಮಗೆ ಇಲ್ಲಿ ಕಾರ್ಪಸ್ ಬೆಳಿಬೇಕು ಅಂದ್ರೆ ನೀವು ಒಂದು ಸರಿ ಏನ್ ಪ್ಲಾನ್ ಮಾಡಿರ್ತಾರೆ ಇದನ್ನ ಬೇಕಾದ್ರೆ ಜಾಸ್ತಿ ಮಾಡಬಹುದು, ಕಮ್ಮಿ ಮಾಡಬೇಡ್ರಿ. ಇದನ್ನ ಬೇಕಾದ್ರೆ 1 ವರ್ಷ ಆದ್ಮೇಲೆ ಇದನ್ನ 5,000 ಮಾಡ್ತೀರಾ ಮಾಡ್ರಿ, ಆಮೇಲೆ 10,000 ಮಾಡ್ತೀರಾ ಮಾಡ್ರಿ. ಜಾಸ್ತಿ ಮಾಡ್ಕೊಂತ ಹೋಗ್ರಿ, ಯಾವತ್ತು ಕಮ್ಮಿ ಮಾಡ್ಕೊಂತ ಹೋಗ್ಬೇಡ್ರಿ. ಜಾಸ್ತಿ ಮಾಡ್ಕೊಂತ ಹೋದ್ರೆ ನಿಮ್ಗೆ ಈ ಕಾರ್ಪಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಬಡ್ಡಿ ಚಕ್ರ ಬಡ್ಡಿ ಅಂತ ಹೇಗೆ ಕರಿತೀರೋ ಹಾಗೆ ಬಂದಿರೋ ಲಾಭದ ಮೇಲೆ ಮತ್ತೆ ಲಾಭ ದುಡಿತಾ ಇರುತ್ತೆ. ಇದು ಕಾರ್ಪಸ್ ಆಗ್ತಾ ಹೋಗುತ್ತೆ. ಚಕ್ರ ಬಡ್ಡಿ ಹೇಗೆ ನೀವು ಜನ ಅಂತಿರಲ್ಲ ಬಡ್ಡಿ ಹಾಕ್ತಾರೆ ಅಂತ, ಹಾಗೆ ನೀವು ಹಾಕಿರೋ ಬಂಡವಾಳದ ಲಾಭದ ಮೇಲೆ ಮತ್ತೆ ಲಾಭ ಅದು ರೀಇನ್ವೆಸ್ಟ್ ಆಗ್ತಾ ಇರುತ್ತೆ. ಆ ರೀಇನ್ವೆಸ್ಟ್ ಆದಾಗ ನಿಮಗೆ ಈ ಕಾರ್ಪಸ್ ಬೆಳೆದಾಗ ನಿಮಗೆ ದೊಡ್ಡ ಅಮೌಂಟ್ ಸಿಗುತ್ತೆ. ಆದ್ರೆ ಲಾಂಗ್ ಟರ್ಮ್ ಇರಬೇಕು. ಮಿನಿಮಮ್ 20 ವರ್ಷ ಕಟ್ಟಬೇಕು. ನೀವು 10 ವರ್ಷ ಕಟ್ಟಿದ್ರೆ ಏನೂ ಸಿಗಲ್ಲ. ಮಿನಿಮಮ್ ಒಳ್ಳೆ ಲಾಭ ನೋಡ್ಬೇಕಂದ್ರೆ 20 ವರ್ಷ ಕಟ್ಟಬೇಕು. 30 ವರ್ಷ ಕಟ್ಟಿದ್ರೆ ತುಂಬಾ ಒಳ್ಳೆ ರಿಟರ್ನ್ ಬರುತ್ತೆ. ನೀವು ಪ್ಲಾನ್ ಹೇಗೆ ಮಾಡ್ಬೇಕು ಅಂದ್ರೆ ನಿಮ್ಮ ಮಗು ಹುಟ್ಟಿದ ತಕ್ಷಣ ಒಂದು ಸರ್ಟನ್ ಅಮೌಂಟ್ನ ತಿಂಗಳ SIP ಮಾಡ್ತಾ ಇರಿ. ಅವರು 30 ವರ್ಷಕ್ಕೆ ಬಂದ್ಮೇಲೆ ಅವ್ರು ಅದನ್ನ ಕೆಲಸ ಮಾಡ್ತಾ ಇರ್ತಾರಲ್ಲ, ಅವರು ಅದನ್ನ ಅವಶ್ಯಕತೆ ಇಲ್ಲ ಅಂದ್ರೆ ಅವ್ರು ಮತ್ತೆ ಕಟ್ಕೊಂತ ಹೋದ್ರೆ ಅವರು ನಿಮ್ಮ ಫ್ಯಾಮಿಲಿ ಮುಂದೆ ಒಂದ್ ದಿವಸ ಒಳ್ಳೆ ದುಡ್ಡನ್ನ ರಿಟರ್ನ್ ಆಗಿ ಪಡೆಯುತ್ತೆ. ಅವ್ರ ರಿಟೈರ್ಮೆಂಟ್ ಲೈಫ್ ಎಂಜಾಯ್ ಮಾಡ್ಬೋದು. ಇಲ್ಲ ನೀವೇ ಒಂದು ಸರ್ಟನ್ ಅಮೌಂಟ್ ನಿಮ್ಮ ಹೆಸರಲ್ಲಿ ಕಟ್ತಾ ಇರಿ. ನಿಮ್ಮ ರಿಟೈರ್ಮೆಂಟ್ 30 ವರ್ಷ ಏಜ್ ಅಲ್ಲಿ ಅದನ್ನ SWPಗೆ ಸ್ವಿಚ್ ಮಾಡಿ ಆ ಬರ್ತಾ ಇರೋ ಇನ್ಕಮ್ ಅಲ್ಲಿ ನೀವು ಆರಾಮಾಗಿ ಲೈಫ್ ನ ಲೀಡ್ ಮಾಡ್ಬೋದು. ಸೊ ಎಷ್ಟು ಇನ್ವೆಸ್ಟ್ ಮಾಡಬೇಕು, ಏನ್ ಮಾಡಬೇಕು ಅದು ನೀವು ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ಜೊತೆ ಪ್ಲಾನ್ ಮಾಡ್ಕೊಳ್ಳಿ. ನಿಮ್ಮ ಮಂತ್ಲಿ ಇನ್ಕಮ್, ಮಂತ್ಲಿ ಎಕ್ಸ್ಪೆನ್ಸಸ್ ಅದ್ರ ಮೇಲೆ ಪ್ಲಾನ್ ಮಾಡ್ಕೊಂಡು ನೀವು ಈ SIPಗಳನ್ನ ಮಾಡ್ಬೋದು. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಹೇಳ್ತೀನಿ. ಈ SIP ಮಾಡೋ ಮುಖಾಂತರ ಯಾರು ಮನೆ ಕಟ್ಟಿ ಲೋನ್ ತಗೊಂಡು ಮನೆ ಕಟ್ಟಿರ್ತಿರೋ, ಸೊ ಲೋನ್ ತಗೊಂಡು ಮನೆ ಕಟ್ಟಿರೋರು 30 ವರ್ಷಕ್ಕೆ ಆಲ್ಮೋಸ್ಟ್ ಅಸ್ಲಿಗಿಂತ ಬಡ್ಡಿನೇ ಜಾಸ್ತಿ ಕಟ್ಟಿರ್ತೀರಿ. ಆದ್ರೆ ಒಂದು ಟೆಕ್ನಿಕ್ ಇದೆ, ಲೋನು ತಗೋಬೇಕು, ಬಡ್ಡಿನೂ ಕಟ್ಟಬೇಕು, ಮನೆ 30 ವರ್ಷ ಆದ್ಮೇಲೆ ನಿಮಗೆ ಫ್ರೀ ಆಗಬೇಕು.
ಅದು ಹೇಗೆ ಸಾಧ್ಯ, ಅದು ಈ SIP ಇಂದ ಸಾಧ್ಯ. ಯಾರಿಗಾರು ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ, ಅದ್ರ ಬಗ್ಗೆನೂ ಒಂದು ವಿಡಿಯೋ ಮಾಡಿ ನಿಮಗೆ ಅತಿ ಶೀಘ್ರದಲ್ಲೇ ಹೇಳ್ತೀನಿ. ಹಾಗಾಗಿ ಯಾರ್ಯಾರು FD RD ಚೀಟಿ ಅದು ಇದು ಕಟ್ಟುತ್ತೀನಿ ಅಂತಿರೋ ಅದೆಲ್ಲ ಔಟ್ಡೇಟೆಡ್ ಪ್ಲಾನ್ಸ್. ಇನ್ಶೂರೆನ್ಸ್ ಮಾಡಿಸೋದು ಅದೆಲ್ಲ ಔಟ್ಡೇಟೆಡ್. ಮನುಷ್ಯನಿಗೆ ಎರಡೇ ಇನ್ಶೂರೆನ್ಸ್ ಬೇಕು, ಒಂದು ಹೆಲ್ತ್ ಇನ್ಶೂರೆನ್ಸ್, ಒಂದು ಟರ್ಮ್ ಇನ್ಶೂರೆನ್ಸ್. ಅದು ಬಿಟ್ರೆ ಯಾವ ಪ್ಲಾನ್ ನೀವು ಚೂಸ್ ಮಾಡಬೇಡ್ರಿ. ಒಳ್ಳೆ SIPಗಳನ್ನ ಚೂಸ್ ಮಾಡ್ರಿ. ನಿಪಾನ್ ಇದೆ, ಕೋಟಕ್ ಇದೆ, SBI ಇದೆ, ಎಲ್ಲದೂ ಇದೆ. ಗೋಲ್ಡ್ SIPs ಇದೆ, ನಿಫ್ಟಿ SIPs ಇದೆ, ಮಿಡ್ ಕ್ಯಾಪ್ SIPs ಇದೆ, ಸ್ಮಾಲ್ ಕ್ಯಾಪ್ SIPs ಇದೆ. ಸೊ ನಿಮಗೆ ಯಾವ್ದ್ರ ಬಗ್ಗೆ ಆಸಕ್ತಿ ಇದೆ, ನೀವು ಯಾವ್ದ್ರಲ್ಲಿ ರಿಸ್ಕ್ ತಗೊಳಕ್ ರೆಡಿ ಇದ್ದೀರಿ ಅಂತ SIPಗಳನ್ನ ಚೂಸ್ ಮಾಡಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಸೇಫ್ ಆಗಿರುತ್ತೆ. ಸುಮ್ಮನೆ ಅವ್ರಿಗೆ ಇವರಿಗೆ ಬಡ್ಡಿಗೆ ಅಂತ ದುಡ್ಡು ಕೊಟ್ಟು ಕಳ್ಕೊಬೇಡಿ. ಬಡ್ಡಿಗಿಂತ ಜಾಸ್ತಿ ದುಡಿಯುತ್ತಿದೆ ಲಾಂಗ್ ಟರ್ಮ್ ಅಲ್ಲಿ. ಅದನ್ನ ಯೋಚನೆ ಇಡಿ, ಗಮನದಲ್ಲಿಡಿ. ಇವತ್ತು ಕೈಗೆ ಬಡ್ಡಿ ಸಿಗುತ್ತೆ ಅಂತ ಯಾರಿಗೋ ಬಡ್ಡಿ ಕೊಟ್ರೆ ನಾಳೆ ನಿಮ್ಮ ಮನೆಯಲ್ಲಿ ಯಾರು ಸಾಯ್ತಾರೆ ಅಂದ್ರು ಅವ್ರು ನಿಮಗೆ ದುಡ್ಡು ಟೈಮಿಗೆ ಕೊಡಲ್ಲ. ತಗೋಬೇಕಾರೆ ಅಣ್ಣ ಅಪ್ಪ ಅಂತ ಇಸ್ಕೊಂಡರು, ವಾಪಸ್ ಕೊಡುವಾಗ ಅಕ್ಕನಮ್ಮನಂದೇ ಕೊಡೋದವ್ರು. ಸೊ ಅಂತ ಕಾಲ ಇದು. ಇಂಥ ಕಾಲದಲ್ಲಿ SIP ಇಸ್ ದ ಸೇಫೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ನನಗೆ ಅನಿಸ್ತಾ ಇದೆ. ಸೊ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ, ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಜನಕ್ಕೆ ಈ SIP ಬಗ್ಗೆ ಹೇಳಿದ್ರಿ, ಈ SIP ಇಂದ ಅವ್ರು ಹಾಕೋದ್ನ ಅವ್ರು ಏನ್ ಮಾಡ್ಬೋದು ಅಂತ ಜನಕ್ಕೆ ಒಂದು ಕ್ವಶನ್ ಇರ್ತದೆ. ಈಗ ಡೆಪಾಸಿಟ್ ಮಾಡಿದ್ರೆ ಬ್ಯಾಂಕ್ನವ್ರು ಅದನ್ನ ಸಾಲ ಕೊಡ್ತಾರೆ ಅಂತ ಒಂದು ತಲೆ ಇರ್ತದೆ. ಇವಾಗ SIP ಮಾಡಿ ಹೇಳಿದ್ನಲ್ಲ, SIP ನ ಫಂಡ್ ಮ್ಯಾನೇಜರ್ಸ್ ಇರ್ತಾರೆ. ಯಾವ ಕಂಪ್ನಿಯವ್ರು SIP ಮಾಡಿರ್ತಾರೋ ಅವ್ರಿಗೆ ಫಂಡ್ ಮ್ಯಾನೇಜರ್ಸ್ ಇರ್ತಾರೆ. ಆ ಫಂಡ್ ಮ್ಯಾನೇಜರ್ಸ್ ನಿಮ್ಮಂತವ್ರು ಲಕ್ಷಗಟ್ಲೆ ಜನ, ಕೋಟಿಗಟ್ಲೆ ಜನ SIP ಮಾಡ್ತಾ ಇರ್ತಾರೆ. ಆ ಎಲ್ಲ ಫಂಡ್ ನ ಅವರು ಎಲ್ಲಿ ಹಾಕ್ಬೇಕು? ಕೆಲವು ಪಾರ್ಟ್ನ ರಿಯಲ್ ಎಸ್ಟೇಟ್ ಅಲ್ಲಿ ಹಾಕಿರ್ತಾರೆ, ಕೆಲವು ಪಾರ್ಟ್ನ ಬಂಗಾರದಲ್ಲಿ ಹಾಕಿರ್ತಾರೆ, ಕೆಲವು ಪಾರ್ಟ್ನ ಶೇರ್ ಮಾರ್ಕೆಟ್ ಅಲ್ಲಿ ಹಾಕಿರ್ತಾರೆ. ಬರೀ ನಮ್ಮ ದೇಶದ ಶೇರ್ ಮಾರ್ಕೆಟ್ ಅಲ್ಲ, ಬೇರೆ ದೇಶದ ಫಂಡ್ಗಳ ಮೇಲೆ ಹಾಕಿರ್ತಾರೆ. ಸೊ ಆ ಎಲ್ಲ ಬರೋ ರಿಟರ್ನ್ ನ ಆವರೇಜ್ ಮಾಡಿ ಇಲ್ಲಿ ನಿಮಗೆ ಕಾರ್ಪಸ್ ಅಂತ ಕೊಡ್ತಾರೆ. ಆ ಅಮೌಂಟ್ ನ ಅವರು ಯೂಸ್ ಮಾಡಿ ಲಾಭ ಮಾಡಿ ಅವ್ರ ಕಂಪ್ನಿನೂ ಉದ್ಧಾರ ಆಗ್ಬೇಕು. ಅದ್ರಲ್ಲಿ ಬಂದಿರೋದ್ರಲ್ಲಿ ಸರ್ಟನ್ ಪಾರ್ಟ್ ನ ನಿಮಗೂ ಕೊಡ್ತಾರೆ. ಸೊ ಇಬ್ಬರಿಗೂ ವಿನ್ ವಿನ್ ಸಿಚುವೇಶನ್. ಯಾರಿಗೆ ಶೇರ್ ಮಾರ್ಕೆಟ್ ಬಗ್ಗೆ ನಾಲೆಡ್ಜ್ ಇರಲ್ಲ ಅಂತವರಿಗೆ ದಿಸ್ ಇಸ್ ದ ಬೆಸ್ಟ್ ಆಪ್ಷನ್. ಶೇರ್ ಮಾರ್ಕೆಟ್ 1000 ಪಾಯಿಂಟ್ ಬೀಳಲಿ, 1000 ಪಾಯಿಂಟ್ ಮೇಲೆ ಹೋದ್ರು ಇದ್ರಲ್ಲಿ ನಿಮಗೆ ಏನು ತೊಂದರೆ ಆಗಲ್ಲ. ಯಾಕಂದ್ರೆ ಅದು ಯಾವಾಗ ಬೀಳುತ್ತೆ ಹೇಳುತ್ತೆ ಅಂತ ಅವ್ರಿಗೆ ಗೊತ್ತಿದ್ದಾಗ ಅವ್ರು ಮ್ಯಾನೇಜ್ ಮಾಡ್ತಾ ಇರ್ತಾರೆ. ನೀವು ಶೇರ್ ಮಾರ್ಕೆಟ್ ಅಲ್ಲಿ FIS DIS ಅಂತ ಕೇಳಿರ್ತೀರಿ. FIS ಅಂದ್ರೆ ಫಾರಿನ್ ಇನ್ವೆಸ್ಟರ್ಸ್, DIS ಅಂದ್ರೆ ಡೊಮೆಸ್ಟಿಕ್ ಇನ್ವೆಸ್ಟರ್ಸ್. ಡೊಮೆಸ್ಟಿಕ್ ಇನ್ವೆಸ್ಟರ್ಸ್ ದುಡ್ಡು ಬರೋದೇ ಈ SIPಗಳಿಂದ, ಮ್ಯೂಚುವಲ್ ಫಂಡ್ಗಳಿಂದ. ಸೊ ನೀವು ಇನ್ಶೂರೆನ್ಸ್ ಮಾಡಿಸಿದ್ರು ಇನ್ಶೂರೆನ್ಸ್ ಕಂಪ್ನಿಯವರು ತಗೊಂಡೋಗಿ ಅದನ್ನ ಶೇರ್ ಮಾರ್ಕೆಟಿಗೆ ಹಾಕ್ತಾರೆ. ನಿಮಗೆ ಬೆಣ್ಣೆಗೆ ತಗೊಳ್ರಿ ತುಪ್ಪ ಅಂತ ಮೂಗಿಗೆ ಅಂಟಿಸ್ತಾರೆ. ಆದ್ರೆ ಇಲ್ಲಿ ಬೆಣ್ಣೆಗೆ ಅರ್ಧ ಬೆಣ್ಣೆ ಅವರಿಗೆ, ಅರ್ಧ ಬೆಣ್ಣೆ ನಿಮಗೆ ಡಿವೈಡ್ ಮಾಡ್ತಾರೆ. ಸೊ ನೀವು ಅದನ್ನ ಹೇಗೆ ಪ್ಲಾನ್ ಮಾಡ್ತೀರಿ, ಇದನ್ನ SWP ಸ್ವಿಚ್ ಮಾಡಿ ಅವಾಗ ನೀವು ರಿಟರ್ನ್ ತಗೋಬಹುದು. ಅದು ಹೇಗೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಇದೇ ತರ ಇಂಟ್ರೆಸ್ಟಿಂಗ್ ಇನ್ವೆಸ್ಟಿಂಗ್ ಐಡಿಯಾಗಳಿಗಾಗಿ, ಇದೇ ತರ ಇಂಟ್ರೆಸ್ಟಿಂಗ್ ಮಾಹಿತಿಗಳಿಗಾಗಿ ಚಿಕ್ಕದಾಗ ಒಂದು ಲೈಕ್, ಸ್ವೀಟ್ ಆಗಿ ಒಂದು ಕಮೆಂಟ್, ನಿಮ್ಮ ಆಟಲ್ಲಿರೋಕೆ ಒಂದು ಸಬ್ಸ್ಕ್ರೈಬ್ ಕೊಡೋದನ್ನ ಮರಿಬೇಡಿ. ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮರಿಬೇಡ್ರಿ. ಹಾಗೂ ಈ ತರ ವಿಡಿಯೋಗಳು ಇನ್ನೂ ಮಾಡ್ಬೇಕಾ ಇದ್ರ ಬಗ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ